ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ರುಚಿಕ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 9ನೇ ತರಗತಿ FA4 ಎಕ್ಸಾಮ್ಗೆ ಸಾಧನಾ ಪರೀಕ್ಷೆ 4ಕ್ಕೆ ಸಮಾಜ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು FA4 ಎಕ್ಸಾಮ್ನ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ಕ್ವಶನ್ ರಿಪೀಟ್ ಆಗ್ತವೆ ಅನ್ನೋದಕ್ಕೆ ನಿಮಗೆ ಐಡಿಯಾ ಬರ್ತದೆ, ಯಾವ್ದು ಕ್ವಶನ್ ಕೇಳ್ಬೋದು ಅಂತ ಐಡಿಯಾ ಬರ್ತದೆ. ತಾಪದ ಕೊನೆಯವರೆಗೆ ನೋಡಿ, ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ. ತಾಪದ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನೋಡ್ಕಾರೋ ಸಬ್ಸ್ಕ್ರೈಬ್ ಕೊಳ್ಳಿಲ್ಲ, ತಾಪದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಕೊಳ್ಳಿ. ಯಾಕಂದ್ರೆ ವಿದ್ಯಾರ್ಥಿ ನಿಮಗೆ ಅನುವಲಿಸ ಮುಗಿಯವರೆಗೆ ಇದೇ ರೀತಿ ಅನುವಲಿಸ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರೋಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೊಡಾಗ್ತವೆ. ಅವೆಲ್ಲ ಬೇಕು ಅಂತಂದರೆ ತಾಪದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮಲ್ಲಿ ವಿಡಿಯೋ ಸಿಗ್ತವೆ. ಖಂಡಿತ ಮಾಡ್ಕೊಳ್ಳಿ. ಮಾಡಿದ್ರಾ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ 9th ಅವರು ಕೂಡ ಶೇರ್ ಮಾಡಿಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ತರಗತಿ 9ನೇ ತರಗತಿ ಅಂಕಗಳು 20, ಸಾಧನಾ ಪರೀಕ್ಷೆ 4 2025-26ನೇ ಸಾಲಿನದು, ಸಮಾಜ ವಿಜ್ಞಾನ, ಸಮಯ 45 ನಿಮಿಷ. ನೋಡ್ತಾ ಹೋಗೋಣ. ಒಂದನೇ ಮೇಲೆ ನಮಗೆ 2 ಮಲ್ಟಿಪಲ್ ಕ್ವಶನ್ ಇರ್ತವೆ. ಒಂದನೇ ಮೇಲೆ ನಮಗೆ 2 ಬಹುವಿಕ ಪ್ರಶ್ನೆ ಇರ್ತವೆ. ಒಂದನೇ ಪ್ರಶ್ನೆ ನೋಡಿ, ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ. ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ ಯಾವುದಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ ನವದೆಹಲಿ ಆಗ್ತದೆ. ನವದೆಹಲಿ ಒಂದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಗ್ರಾಮಗಳ ಜನರು ನಗರಗಳಿಗೆ ವಲಸೆ ಹೋಗಲು ಪ್ರಮುಖ ಕಾರಣವೆಂದರೆ? ಏಕೆ ಅವರು ವಲಸೆ ಹೋಗ್ತಾರೆ? ಗ್ರಾಮಗಳ ಜನರು ನಗರಗಳಿಗೆ ವಲಸೆ ಹೋಗಲು ಪ್ರಮುಖ ಕಾರಣವೆಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ. ಉದ್ಯೋಗದ ಅವಕಾಶ ಹುಡ್ಕೊಂಡು ಗ್ರಾಮಗಳಿಂದ ನಗರಕ್ಕೆ ಹೋಗ್ತಾರೆ. ಇನ್ನು ಸೆಕೆಂಡ್ ಮೇಲ್ ಬರ್ತದೆ. ಸೆಕೆಂಡ್ ಮೇಲ್ ನಿಮಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದೊಂದು ಪ್ರಶ್ನೆ 2 ಇರ್ತವೆ, ಟೋಟಲಾಗಿ 2 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. ಮೂರನೇ ಪ್ರಶ್ನೆ ನೋಡಿ, ಕೈಗಾರಿಕಾ ಕ್ರಾಂತಿ ಎಂದರೇನು? ಉತ್ತರ ನೋಡೋಣ. ಮೂರನೇ ಪ್ರಶ್ನೆಗೆ ಉತ್ತರ ನೋಡಿ, 18ನೇ ಶತಮಾನದ ಯುರೋಪಿನಲ್ಲಿ ಯಂತ್ರಾಧಾರಿತ ಕೈಗಾರಿಕೆಗಳು ಹೆಚ್ಚಿ ಉತ್ಪಾದನೆಯ ಪ್ರಮಾಣದಲ್ಲಿ ಅಗಾಧವಾದ ಹೆಚ್ಚಳವಾಗಿರುವುದು. ನೆಕ್ಸ್ಟ್ 4ನೇ ಕ್ವಶನ್ನು, ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಏಕೆ ಕರೆಯುತ್ತಾರೆ? ನವಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಏಕೆ ಕರೆಯುತ್ತಾರೆ? 4ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಈ ಬಂದರು ಮೂಲಕ ಕರ್ನಾಟಕದ ಅತಿ ಹೆಚ್ಚಿನ ವಸ್ತುಗಳು ರಫ್ತು ಮತ್ತು ಆಮದುಗಳಾಗ್ತವೆ. ನಂತರ ಹೋಗೋಣ. ಥರ್ಡ್ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯಗಳು ಅಥವಾ ಅಂಶಗಳು ಉತ್ತರಿಸಿ. 2 ಅಂಕದ 2 ಪ್ರಶ್ನೆ, ಟೋಟಲಾಗಿ 4 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ನೋಡಿ, ಇದೊಂದು ಪಾಯಿಂಟ್ ಇರ್ತದೆ ನಿಮಗೆ. 2 ಮಾರ್ಕ್ಸಿಗೆ 4 ಪಾಯಿಂಟ್ ಬರಬೇಕು, 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟು, ಈ ರೀತಿ ಆನ್ಸರ್ ಬರಬೇಕು. ಅರ್ಥ ಆಯ್ತಾ? 2 ಮಾರ್ಕ್ಸಿಗೆ 4 ಪಾಯಿಂಟು, 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟನ್ನ ಬರಬೇಕು. ಸಿಸ್ಟಮೆಟಿಕ್ ಇಷ್ಟು ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಅರ್ಥ ಆಯ್ತಾ? ನೋಡೋಣ. ಥರ್ಡ್ ಮೇನು 5ನೇ ಕ್ವಶನು, ಯುರೋಪಿಯನ್ ಇತಿಹಾಸದಲ್ಲಿ ಮಧ್ಯಯುಗವನ್ನು ಕತ್ಲೆಯುಗ ಎಂದು ಕರೆಯಲಾಗುತ್ತದೆ, ವಿಶ್ಲೇಷಿಸಿ. ವೆರಿ ಇಂಪಾರ್ಟೆಂಟು. ಯುರೋಪಿಯನ್ ಇತಿಹಾಸದಲ್ಲಿ ಮಧ್ಯಯುಗವನ್ನು ಕತ್ಲೆಯುಗ ಎಂದು ಕರೆಯಲಾಗುತ್ತದೆ, ವಿಶ್ಲೇಷಿಸಿ. ಉತ್ತರ ನೋಡೋಣ. 5ನೇ ಪ್ರಶ್ನೆಗೆ ಉತ್ತರ ನೋಡಿ, ಯುರೋಪಿನಲ್ಲಿ ಗೊಂದಲ ಮತ್ತು ಪ್ರಕ್ಷುಬ್ಧತೆ ಇತ್ತು. ರಾಜಕೀಯ ಮತ್ತು ಸಾಮಾಜಿಕ ಅಸ್ಥಿರತೆ ಕಾರಣವಾಯಿತು. ಪೋಪ್ ಐಷಾರಾಮಿ ಜೀವನವನ್ನು ನಡೆಸಿದರು. ಚರ್ಚ್ನ ನಿಯಮಗಳು ಮತ್ತು ಆಚರಣೆಗಳು ಬದಲಾದವು. ಚರ್ಚ್ನಲ್ಲಿ ಮೂಢನಂಬಿಕೆಗಳು ಹೆಚ್ಚಾದವು. ಯುರೋಪಿನಲ್ಲಿ ಉಳಿಗಮಾನ್ಯ ಪದ್ಧತಿ ಬೆಳೆಯಿತು. ಇವೆಲ್ಲ ಪಾಯಿಂಟ್ಸ್ಗಳು. ಇದರಲ್ಲಿ ಒಂದು 4 ನಂಬರ್ ಇರಬೇಕು. ಅರ್ಥ ಆಯ್ತಾ? ಇದರಲ್ಲಿ ಒಂದು 4 ನಂಬರ್ ಇರಿ ಸಾಕು. ನಂತರ 6ನೇ ಪ್ರಶ್ನೆ ಹೋಗೋಣ. 6ನೇ ಕ್ವಶನು, ನಮ್ಮ ರಕ್ಷಣಾ ಸಚಿವಾಲಯದ ಇಲಾಖೆಗಳನ್ನು ಹೆಸರಿಸಿ. ಇದಕ್ಕೆ ಕ್ವಶನ್ ಇರ್ತಾರೆ. ಅಥವಾ ಕ್ವಶನು, ಈಶಾನ್ಯ ವಲಯ ಆದಿವಾಸಿಗಳು ಕಂಡುಬರುವ ರಾಜ್ಯಗಳ್ಯಾವು? 6ನೇ ಪ್ರಶ್ನೆಗೆ ಉತ್ತರ ನೋಡೋಣ. 2 ಕ್ವಶನ್ಗೆ ಆನ್ಸರ್ ನೋಡೋಣ. 6ನೇ ನೋಡಿ, ರಕ್ಷಣಾ ಇಲಾಖೆ, ರಕ್ಷಣಾ ಉತ್ಪಾದನಾ ಇಲಾಖೆ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ, ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ, ಮಿಲಿಟರಿ ವ್ಯವಹಾರಗಳ ಇಲಾಖೆ. ಇನ್ನು ಅಥವಾ ಕ್ವಶನ್ ಆನ್ಸರು, ನಾಗಾಲ್ಯಾಂಡ್, ಮೇಘಾಲಯ, ಅರುಣಾಚಲ ಪ್ರದೇಶ, ಅಸ್ಸಾಂ, ತ್ರಿಪುರ, ಮಣಿಪುರ ಇವೆಲ್ಲ ಆಗ್ತವೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಇಂಪಾರ್ಟೆಂಟು ರಿಪೀಟ್ ಆಗ್ತವೆ ಎಕ್ಸಾಮ್ಗೆ. ಅರ್ಥ ಆಯ್ತಾ? ಕ್ವಶನ್ ನಂಬರ್ 7, ಇಲ್ಲಿಂದ ನಮಗೆ ಏನಿರ್ತದೆ? 4th ಮೇನ್ ಇರ್ತದೆ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳು ಉತ್ತರಿಸಿ ಅಥವಾ ಅಂಶಗಳು ಉತ್ತರಿಸಿ. 3 ಅಂಕದ 2 ಪ್ರಶ್ನೆ ಇರ್ತವೆ, ಟೋಟಲಾಗಿ 6 ಅಂಕ, ಪ್ರತಿಯೊಂದಕ್ಕೂ 3 ಅಂಕ. ಎಷ್ಟು ಬೇಕು? 2 ಕ್ವಶನ್ ಇರಬೇಕು. ಇಲ್ಲಿ ಕೂಡ ಅಥವಾ ಇರ್ತವೆ. ಟೋಟಲ್ 2 ಮಾರ್ಕ್ಸಿಂದ ನಮಗೆ ಅಥವಾ ಇರ್ತವೆ. 1 ಮಾರ್ಕ್ಸ್ ಯಾವುದೇ ಅಥವಾ ಇರೋದಿಲ್ಲ, 2 ಮಾರ್ಕ್ಸಿಂದ ಅಥವಾ ಇರ್ತವೆ. ಅರ್ಥ ಆಯ್ತಾ? ಎಲ್ಲಕ್ಕೂ ಇರೋಲ್ಲ, ಕೆಲವೊಂದು ಪ್ರಶ್ನೆಗೆ ಮಾತ್ರ. 7ನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ರಸ್ತೆ ಸಾರಿಗೆಯ ಪ್ರಮುಖ ಪಾತ್ರ ವಹಿಸಿದೆ, ಸಮರ್ಥಿಸಿ. ಅಥವಾ ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ
ಮಹತ್ವದ ಕೊಡುಗೆ ನೀಡುತ್ತವೆ, ಸ್ಪಷ್ಟೀಕರಿಸಿ. 7ನೇ ಪ್ರಶ್ನೆಗೆ ಎರಡಕ್ಕೂ ಆನ್ಸರ್ ನೋಡೋಣ. 7ನೇ ಪ್ರಶ್ನೆ ನೋಡಿ, ಎರಡು ಆನ್ಸರ್ಗೆ ನೋಡ್ಕೊಳ್ಳಿ. ಜನವಸತಿ ಸಂಪರ್ಕ ಕಲ್ಪಿಸುತ್ತದೆ, ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಮಾಡಬಹುದು, ಸರಕು ಸಾಗಾಣಿಕೆಗೆ ಅನುಕೂಲ, ಕೈಗಾರಿಕೆಗಳಿಗೆ ಉಪಯುಕ್ತವಾಗಿದೆ, ವಾಣಿಜ್ಯ ಪ್ರಗತಿ ಸಹಾಯಕವಾಗಿದೆ, ರಸ್ತೆ ಸಾರಿಗೆಗೆ ಪೂರಕವಾಗಿದೆ. ಇನ್ನು 10ನೇ ಪ್ರಶ್ನೆಗೆ ಉತ್ತರ ನೋಡಿ. ಉದ್ಯೋಗ ವೃದ್ಧಿಯಾಗುತ್ತದೆ, ಕಚ್ಚಾ ವಸ್ತುಗಳ ಸದ್ಬಳಕೆಯಾಗುತ್ತದೆ, ಕೃಷಿಗೆ ಪೂರಕವಾಗಿದೆ, ವಿದೇಶಿ ವಿನಿಮಯ ಗಳಿಸಬಹುದು, ಸಂಪನ್ಮೂಲಗಳ ಸದ್ಬಳಕೆಯಾಗುತ್ತದೆ, ಮಾರುಕಟ್ಟೆಗಳಲ್ಲಿ ಅಭಿವೃದ್ಧಿಯಾಗುತ್ತದೆ, ದೇಶದ ರಕ್ಷಣೆಗೆ ಅನುಕೂಲವಾಗಿದೆ. ಇನ್ನು ನೆಕ್ಸ್ಟ್ 8ನೇ ಕ್ವಶನ್ನು, ಮಾರುಕಟ್ಟೆ ಕಾರ್ಯಗಳನ್ನು ವಿವರಿಸಿ. ಮಾರುಕಟ್ಟೆ ಕಾರ್ಯಗಳು ವೇರಿ ಇಂಪಾರ್ಟೆಂಟು, ಕೇಳ್ಬೋದು ನಮಗೆ 3 ಮಾರ್ಕ್ಸಿಗೆ ಕೇಳ್ಬೋದು. ಕರೆಕ್ಟಾಗಿ ನೋಡ್ಕೊಳ್ಳಿ. ಮಾರುಕಟ್ಟೆ ಕಾರ್ಯಗಳು ನೋಡಿ ಎಲ್ಲ ಯಾವ ಬರ್ತಾವೆ ನೋಡಿ. 8ನೇದು ಖರೀದಿ ಜೋಡಣೆ, ಮಾರಾಟ ವಿಕ್ರಯ ಅಥವಾ ಪ್ರಕ್ರಿಯೆ, ಸಾಗಾಣಿಕೆ, ಶೇಖರಣೆ, ಉಗ್ರಾಣ, ಮಾರುಕಟ್ಟೆ ಸಂಶೋಧನೆ, ಏನು ಶಿಷ್ಟೀಕರಣ ಆಗಿರ್ಬೋದು, ವರ್ಗೀಕರಣ, ಮುದ್ರೆ ಮಾಡೋದು, ನಷ್ಟ ಭರಿಸುವಿಕೆ, ಇವೆಲ್ಲ ಬರ್ತವೆ ನೋಡ್ಕೊಳ್ಳಿ. ಟೋಟಲಿ ಒಂದು 3 ಮಾರ್ಕ್ಸಿಗೆ 6 ಪಾಯಿಂಟ್ ಬರಬೇಕು. ಅರ್ಥ ಆಯ್ತಾ? ಸೊ 6 ಪಾಯಿಂಟ್ ಬಂದರೆ ಸಾಕು, 3 ಮಾರ್ಕ್ಸ್ ಕೊಡ್ತಾರೆ. ಕರೆಕ್ಟ್ ಇರಬೇಕು. ಮತ್ತೆ ಜಾಸ್ತಿ ಬರಿಬೋದು, ಜಾಸ್ತಿ ಕೂಡ ಬರೀರಿ. ಗೊತ್ತಿದ್ರೆ ಗೊತ್ತಿಲ್ಲ ಅಂದರೆ ಕನಿಷ್ಠ 6 ಪಾಯಿಂಟ್ ಬರೀರಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು 5ನೇ ಮೇನು, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 8 ವ್ಯಾಖ್ಯೆ ಅಥವಾ ಅಂಶಗಳು ಉತ್ತರಿಸಿ. 4 ಒಂದು ಪ್ರಶ್ನೆ ಇರ್ತದೆ, ಟೋಟಲ್ 4 ಮಾರ್ಕ್ಸು. ಒಂದೇ ಪ್ರಶ್ನೆ 4 ಮಾರ್ಕ್ಸು. ಇಲ್ಲಿ 10 ಕ್ವಶನ್ ಇರ್ತದೆ. ಒಂದೇ ಪ್ರಶ್ನೆ ನೋಡಿ, ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ವಿವರಿಸಿ. 10 ಕ್ವಶನ್ ಯಾವುದು? ನವೋದಯದ ವೈಶಿಷ್ಟ್ಯಗಳನ್ನು ವಿವರಿಸಿ. ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು, ನವೋದಯದ ವೈಶಿಷ್ಟ್ಯಗಳು. ನೋಡೋಣ ಆನ್ಸರು. 9ನೇದು ನೋಡಿ, ಇವೆಲ್ಲ ಬರ್ತವೆ ನೋಡಿ. ಯಂತ್ರಗಳ ಬೇಡಿಕೆ ಹೆಚ್ಚಾಯಿತು, ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿಯೂ ಅನೇಕ ಬದಲಾವಣೆಗಳು ಸಂಭವಿಸಿದವು, ಹೊಸ ಕಾರ್ಖಾನೆಗಳು ಸ್ಥಾಪನೆಯಾದವು, ಉತ್ಪಾದನೆ ವೆಚ್ಚ ಕಡಿಮೆಯಾಯಿತು, ಗುಡಿ ಕೈಗಾರಿಕೆಗಳು ನಶಿಸಿದವು. ಇವೆಲ್ಲ ಪಾಯಿಂಟ್ಸ್ಗಳು ಬರ್ತವೆ. ಸೊ 10 ಕ್ವಶನ್ ಆಗ್ತದೆ. ವಿಡಿಯೋನ ಪಾಸ್ ಮಾಡಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಮಾನವವಾದ, ವೈಚಾರಿಕತೆ, ಸೃಜನಶೀಲ, ಪ್ರಾದೇಶಿಕ ಭಾಷೆಗಳ ಅಭಿವೃದ್ಧಿ, ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಬದಲಾವಣೆ. 4 ಮಾರ್ಕ್ಸಿಗೆ ಎಷ್ಟು ಪಾಯಿಂಟ್? ಕನಿಷ್ಠ 8 ಪಾಯಿಂಟ್ ಬರಬೇಕು. ಅರ್ಥ ಆಯ್ತಾ? 4 ಮಾರ್ಕ್ಸಿಗೆ ಕನಿಷ್ಠ ಅಂದರೂ 8 ಪಾಯಿಂಟ್ ಬರಬೇಕು. ಲಾಸ್ಟ್ ಕ್ವಶನ್ ಯಾವುದಿದೆ ನೋಡಿ, 10ನೇ ಕ್ವಶನು, ನಿಮಗೆ ನೀಡಿರುವ ಕರ್ನಾಟಕದ ನಕ್ಷೆಯಲ್ಲಿ ಯಾವುದಾದ್ರು 2 ಸ್ಥಳ ಗುರುತಿಸಿ. ಅರ್ಥ ಆಯ್ತಾ? ಸ್ಥಳ ಗುರುತಿಸೋದಿರ್ತದೆ. 2 ಮಾರ್ಕ್ಸಿಗೆ ಕೊಟ್ಟಿರ್ತಾರೆ, ಒಂದು 4 ಕೊಟ್ಟಿರ್ತಾರೆ, 4 ಅಥವಾ 5 ಕೊಟ್ಟಿರ್ತಾರೆ. ಅದರಲ್ಲಿ 2 ಗುರುತಿಸಬೇಕು. ನವಮಂಗಳೂರು, ಕಾರವಾರ, ಕರ್ನಾಟಕದ ಮ್ಯಾಂಚೆಸ್ಟರ್, ಸಿಲಿಕಾನ್ ಕಣಿವೆ ಅವ್ರು ಕೊಟ್ಟಿರ್ತಾರೆ. ನಿಮಗೆ ನೀಡು ಕರ್ನಾಟಕ ನಕ್ಷೆ ಕೊಟ್ಟಿರ್ತಾರೆ. ನಕ್ಷೆ ಕೊಟ್ಟದಲ್ಲಿ ನೀವು ಗುರುತಿಸ್ಬೇಕಷ್ಟೇ. ನೋಡೋಣ ಎಲ್ಲಿ ಬರ್ತವೆ ಅಂತವು. ನವಮಂಗಳೂರು, ಕಾರವಾರ, ಕರ್ನಾಟಕದ ಮ್ಯಾಂಚೆಸ್ಟರ್, ಸಿಲಿಕಾನ್ ಕಣಿವೆ ಎಲ್ಲೆಲ್ಲಿ ಬರ್ತವೆ ನೋಡೋಣ. ನೋಡಿ ಈ ರೀತಿ ಬರ್ತವೆ ನೋಡಿ. ABC ಅಂತ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಯಾವೆಲ್ಲ ABC ನೋಡ್ಕೊಳ್ಳಿ, ಬರ್ಕೊಳ್ಳಿ ಒಂದು ಕಡೆ. ಸೊ A ನವಮಂಗಳೂರು, B ಕಾರವಾರ, C ಕರ್ನಾಟಕದ ಮ್ಯಾಂಚೆಸ್ಟರ್, D ಸಿಲಿಕಾನ್ ಕಣಿವೆ. ನೀವು ಎಕ್ಸಾಮಲ್ಲಿ ಕೂಡ ಈ ರೀತಿ ಗುರುತಿಸ್ಬೋದು. ಅರ್ಥ ಆಯ್ತಾ? ಈ ರೀತಿ ಎಕ್ಸಾಮಲ್ಲಿ ಗುರುತಿಸ್ಬೋದು, ಪರವಾಗಿಲ್ಲ. ABC ಅಂತ ಗುರುತಿಸಿ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಓಕೆ, ಅವ್ರು ಕೊಟ್ಟಿರ್ತಾರೆ, ಮ್ಯಾಪನ್ನು ಅವ್ರು ಕೊಟ್ಟಿರ್ತಾರೆ. ಅಥವಾ ಕೊಡಲೇ ಅಂದರೆ ಬಿಡಿಸ್ಬೇಕು, ಹೇಳೋಕ್ಕಾಗಲ್ಲ. ಟೆಸ್ಟಲ್ಲಿ ಕೊಡ್ಬೋದು, ಕೊಡದೇ ಇದ್ದರೆ ಬಿಡಿಸ್ಬೇಕಾಗ್ತದೆ. ಹೆಚ್ಚಾಗಿ ಕೊಡ್ತಿರ್ತಾರೆ. ನಿಮ್ಮ ಸ್ಕೂಲಲ್ಲಿ ನಿಮ್ಮ ಸಮಾಜ ವಿಜ್ಞಾನ ಶಿಕ್ಷಕರನ್ನ ಕೇಳ್ಕೊಳ್ಳಿ, ಹೇಳ್ತಾರೆ ಅವರು. ಸೊ ಓಕೆ, ಎಷ್ಟು ಪ್ರಶ್ನೆ ಪತ್ರಿಕೆ ಈಗಾಗಲೇ ಚಾನಲ್ ನಿಮಗೆ ಎಲ್ಲ ಹಾಕಿರ್ತೀನಿ. ಪೇಪರ್ಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಇರ್ತವೆ. ಜಸ್ಟು ಚಾನಲ್ಗೆ ಹೋದರೆ ನಿಮಗೆ ಎಲ್ಲ ಹುಡುಗಿ ಸಿಗ್ತವೆ. ಖಂಡಿತ ಕಡ್ಡಾಗಿ ನೋಡ್ಕೊಳ್ಳಿ. ಎಕ್ಸಾಮ್ ತುಂಬಾ ಈಸಿ ಆಗ್ತದೆ, ನೋಡ್ಕೊಂಡ್ರೆ ಮಾತ್ರ. ತಪ್ಪದೆ ನೋಡ್ಕೊಳ್ಳಿ. ಜೊತೆ ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ. ಮತ್ತು ಬೇರೆ ಯಾವ ಕ್ವಶನ್ ಬರಬೇಕು, ಅನಾಲಿಸಮ್ ಬೇಕಂತ ಕಮೆಂಟ್ ಮಾಡಿ, ಕಡ್ಡಾಗಿ ಕಮೆಂಟ್ ಮಾಡಿ. ಸೊ ಗೊತ್ತಾಗ್ತದೆ ನನಗೆ ಕೂಡ ಯಾವ ಕ್ವಶನ್ ಬರಬೇಕು ನಿಮಗಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.